ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಏನಪ್ಪ ಅಂತಂದರೆ PDO ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಕಂಪ್ಲೀಟ್ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಅಂದರೆ KAS PDO ಮತ್ತು FDA IASನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನೋಡಿಕೊಂಡು ಯಾವ PDO ಲೆವೆಲ್ಗಿದ್ದಾವೆ ಅನ್ನುವುದನ್ನು ಅನಾಲೈಸಿಸ್ ಮಾಡಿ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರ ಟೋಟಲ್ 120 ಕ್ವಶನ್ಗಳಿದ್ದಾವೆ. 120 ಕ್ವಶನ್ಗಳಿದ್ದಾವೆ. ಆಲ್ರೆಡಿ 60 ಹಿಂದಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಹೊಸ್ತಾ ಬಂದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಈ ವಿಡಿಯೋದಲ್ಲಿ 60 ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತೀವಿ. ಇವುಗಳನ್ನ ನೋಡಿಕೊಂಡು ಅವುಗಳನ್ನ ಕೂಡ ಸ್ವಲ್ಪ ನೋಡಿಕೊಂಡ್ರೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಆಗುತ್ತೆ. ಮೇನ್ಲಿ PDO ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಿ ಇವುಗಳನ್ನ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳೇ. ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಸ್ಟಾರ್ಟ್ ಮಾಡೋಣ. 92ನೇ ಸಂವಿಧಾನದ ತಿದ್ದುಪಡಿ 2003ರಲ್ಲಿ ಆಯಿತು. 92ನೇ ಸಂವಿಧಾನಕ್ಕೆ ತಿದ್ದುಪಡಿ. ಈ ಮೂಲಕ ಸಂವಿಧಾನದ 8ನೇ ಅನುಸೂಚಿಗೆ ಈ ಕೆಳಗಿನ ಯಾವ ಭಾಷೆಗಳನ್ನು ಸೇರ್ಪಡೆ ಮಾಡಲಾಯಿತು ಅಂತ ಕೇಳ್ತಾರೆ. 8ನೇ ಅನುಸೂಚಿಗೆ 92ನೇ ತಿದ್ದುಪಡಿ ಮೂಲಕ 2003ರಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥ ಭಾಷೆಗಳು ಯಾವುವು ಅಂತಂದರೆ ಬೋಡೋ ಮಾಡಿದ್ರು. ಬೋಡೋ ಭಾಷೆ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿ ಇವೆ 4 ಭಾಷೆಗಳನ್ನು 92ನೇ ತಿದ್ದುಪಡಿ ಮೂಲಕ 2003ರಲ್ಲಿ 8ನೇ ಅನುಸೂಚಿಗೆ ಸೇರಿಸಲಾಯಿತು. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸಂಸತ್ತಿನ 2 ಸದನಗಳಿಂದ ಜಾರಿಯಾದ ಮಸೂದೆಯೊಂದಕ್ಕೆ ಭಾರತದ ರಾಷ್ಟ್ರಪತಿಯವರು ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದದ ಅನ್ವಯ ತಮ್ಮ ಸಮ್ಮತಿಯನ್ನು ಹಿಡಿಯಬಹುದು ಅಂತ ಕೇಳ್ತಾರೆ. ಯಾವುದೇ ಒಂದು ಸಂಸತ್ತಿನ 2 ಸದನಗಳಿಂದ ಜಾರಿಯಾದಂತಹ ಮಸೂದೆಯನ್ನು ರಾಷ್ಟ್ರಪತಿಯವರು ಈ ಸಂವಿಧಾನದ ಯಾವ ಅನುಚ್ಛೇದದ ಅನ್ವಯ ತಮ್ಮ ಸಮ್ಮತಿಯನ್ನು ತಡೆ ಹಿಡಿಯಬಹುದು ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ, 200ನೇ ವೆಟೋ ಅಧಿಕಾರ. ವೆಟೋ ಅಧಿಕಾರದ ಮೂಲಕ ಅವರು ಈ ಒಂದು ಸಂವಿಧಾನದ ಅಂಗೀಕಾರವಾದ ಮಸೂದೆಯನ್ನು ತಡೆ ಹಿಡಿಯಬಹುದು ಅಂತ ಹಕ್ಕನ್ನು ಹೊಂದಿದ್ದಾರೆ. ನೆಕ್ಸ್ಟ್, ಭಾರತದ ಉಪರಾಷ್ಟ್ರಪತಿಯವರನ್ನು ಕೆಳಕಂಡ ಮೂಲಕ ಇವರ ಸ್ಥಾನದಿಂದ ತೆಗೆದುಹಾಕಬಹುದು ಅಂತ ಕೇಳಿದ್ದಾರೆ. ಉಪರಾಷ್ಟ್ರಪತಿಯವರನ್ನು ಯಾವ ಸ್ಥಾನದಿಂದ ತೆಗೆದು ಹಾಕಬೇಕಂದ್ರೆ ಯಾವುದರ ಮೂಲಕ ಅಂತ ಕೊಟ್ಟಿದ್ದಾರೆ. ಯಾವುದರ ಮೂಲಕ ಅಂತಂದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂದರೆ ರಾಜ್ಯಸಭೆಯ ಸದಸ್ಯರಿಂದ ಅನುಮೋದಿತವಾದ ಮತ್ತು ಅದಕ್ಕೆ ಲೋಕಸಭೆಯು ಸಮ್ಮತಿ ನೀಡಿದ ಒಂದು ರಾಜ್ಯಸಭೆಯ ನಿರ್ಣಯದ ಮೂಲಕ ಇವರನ್ನ ತೆಗೆದುಹಾಕಬಹುದಾಗಿದೆ. ಉಪರಾಷ್ಟ್ರಪತಿಯವರನ್ನು ಯಾಕಪ್ಪ ಅಂತ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಅದಕ್ಕೋಸ್ಕರ ಅವರು ರಾಜ್ಯಸಭೆಯಿಂದನೇ ಮಾತ್ರ ಅನುಮೋದನೆ ಆಗಬೇಕದು. ನೆಕ್ಸ್ಟ್, ಕೇಂದ್ರ ಹಾಗೂ ರಾಜ್ಯಗಳ ಸಚಿವ ಮಂಡಳಿಯ ಸಂಖ್ಯೆಯು ಅನುಕ್ರಮವಾಗಿ ಲೋಕಸಭೆ ಹಾಗೂ ಸಂಬಂಧಪಟ್ಟ ವಿಧಾನಸಭೆಗಳ ಒಟ್ಟು ಸ್ಥಾನಗಳ ಹುದ್ದೆ 15% ಎಂದು ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿಯು ನಿಗದಿ ಮಾಡಿದೆ ಅಂತ ಕೇಳಿದ್ದಾರೆ. 15% ಇರಬೇಕಂತ ನಿಗದಿ ಮಾಡಿರ್ತಕ್ಕಂಥ ಸಂವಿಧಾನಿಕ ತಿದ್ದುಪಡಿ ಯಾವುದಪ್ಪ ಅಂತಂದರೆ 91ನೇ ತಿದ್ದುಪಡಿ 2003ರಲ್ಲಿ ಏನಾಯ್ತಲ್ಲ. ಇದರಲ್ಲಿ ಈ ಒಂದು ವಿಧಾನಸಭೆಗಳ ಒಟ್ಟು ಸ್ಥಾನಗಳ ಹುದ್ದೆಯು 15% ಇರಬೇಕಂತ, ಸಚಿವ ಮಂಡಳಿ 15% ಇರಬೇಕಂತ ಘೋಷಿಸಿರ್ತಕ್ಕಂಥ ತಿದ್ದುಪಡಿಯಾಗಿದೆ. ನೆಕ್ಸ್ಟ್, ಸಂವಿಧಾನದ 120ನೇ ಅನುಚ್ಛೇದದ ಅನ್ವಯ ಸಂಸತ್ತಿನ ಅಧಿಕೃತ ಕಲಾಪವನ್ನು ಕೆಳಕಂಡ ಭಾಷೆಯಲ್ಲಿ ಮಾತ್ರ ನಡೆಸಬಹುದು ಅಂತ ಕೇಳಿದ್ದಾರೆ. ಸಂವಿಧಾನ 120ನೇ ಅನುಚ್ಛೇದದ ಅನ್ವಯ ಸಂಸತ್ತಿನ ಅಧಿಕೃತ ಕಲಾಪವನ್ನು ಯಾವ ಭಾಷೆಯಲ್ಲಿ ಮಾತ್ರ ನಡೆಸಬೇಕು ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ. ಏನಪ್ಪ ಅಂದರೆ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಮಾತ್ರ ನಡೆಸಬಹುದಾಗಿದೆ. ಬಟ್ ಒಂದು ತಿಳ್ಕೊಳ್ರಿ, ಹಿಂದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲ, ಇಂಗ್ಲೀಷ್ ಕೂಡ ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲ. ಇವು ಒನ್ ಆಫ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾತ್ರ. ಯಾವ ರೀಜನ್ಗೆ ಅದರದ್ದೇ ಆದ ಭಾಷೆಯ ಸ್ಥಾನಮಾನ ಇದೆ ನಮ್ಮ ದೇಶದಲ್ಲಿ. ನೆಕ್ಸ್ಟ್, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಒದಗಿಸುವ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಭಾರತದ ಯಾವ ಪ್ರಧಾನಮಂತ್ರಿಯವರ ಅಧಿಕಾರಾವಧಿಯಲ್ಲಿ ಮೊದಲ ಬಾರಿಗೆ ಕರಡು ರೂಪಕ್ಕೆ ತಂದು ಸಂಸತ್ತಿನಲ್ಲಿ ಮಂಡಿಸಲಾಯಿತು ಅಂತ ಕೇಳಿದ್ದಾರೆ. ಯಾವ ಒಂದು ಅಧಿಕಾರ ಅಂತಂದರೆ ಇದು ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ, HD ದೇವೇಗೌಡರು ಅಧಿಕಾರದಲ್ಲಿದ್ದಾಗ ಈ ಒಂದು 33% ಮಹಿಳಾ ಮೀಸಲಾತಿಯನ್ನು ತೆಗೆದುಕೊಂಡು ವಿಧೇಯಕವನ್ನು ಭಾರತದ ಪ್ರಧಾನಮಂತ್ರಿಯವರಾಗಿದ್ದರು. ಅವಾಗ ಇದೊಂದು ರೂಪಕ್ಕೆ ಬಂದಿರತಕ್ಕಂಥ ಸಂವಿಧಾನಿಕ ತಿದ್ದುಪಡಿಯಾಗಿದೆ. ಮಹಿಳೆಯರಿಗೆ 33% ಮೀಸಲಾತಿ ನೆನ್ಪಿಟ್ಕೊಳ್ರಿ. ಯಾಕಪ್ಪ ಅಂತ ನಮ್ಮ ಕರ್ನಾಟಕದವರಾಗಿದ್ದಾರೆ. ಅದಕ್ಕೋಸ್ಕರ HD ದೇವೇಗೌಡರ ಬಗ್ಗೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್, ಹೈದರಾಬಾದ್ ಕರ್ನಾಟಕ ಪ್ರದೇಶದ ತ್ವರಿತ ಕಲ್ಯಾಣ ಕರ್ನಾಟಕ ಅಂತ ಹೇಳಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದದ ಸೌಲಭ್ಯವನ್ನು ವಿಸ್ತರಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟಗಳ ಸಮನ್ವಯ ಸಮಿತಿಯು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದೆ ಅಂತ ಕೇಳಿದರೆ ಒತ್ತಾಯಿಸಿತ್ತು. ಆವಾಗ ಯಾವುದಂತಂದರೆ ಆಪ್ಷನ್ ಡಿ, ಅನುಚ್ಛೇದ 371 ಮೂಲಕ ಈ ಒಂದು ಕಲ್ಯಾಣ ಕರ್ನಾಟಕದ ಒಂದು ಸೌಲಭ್ಯಗಳನ್ನು ವಿಸ್ತರಿಸಬೇಕಂತ ಹೇಳಲಾಗಿತ್ತು. ನೆಕ್ಸ್ಟ್,
ಭಾರತದ ಪ್ರಧಾನಮಂತ್ರಿಯವರು ಈ ಕೆಳಗಿನ ಯಾವ ಸ್ಥಾನಗಳನ್ನು ಹೊಂದಿರುತ್ತಾರೆ ಅಂತ ಕೇಳಿದ್ದಾರೆ. ಸೊ ಪ್ರಧಾನಮಂತ್ರಿಯವರು ಹೊಂದಿರತಕ್ಕಂಥದ್ದು ಯೋಜನಾ ಆಯೋಗದ ಅಧ್ಯಕ್ಷತೆ, ನೀತಿ ಆಯೋಗ ಇದೆ, ಪ್ರಸ್ತುತ ನೀತಿ ಆಯೋಗ ಇದೆ. ಸೊ ಅದರ ಅಧ್ಯಕ್ಷತೆಯನ್ನು ಪದನಿಮಿತ್ತವಾಗಿ ಹೊಂದಿರ್ತಾರೆ. ಭಾರತದ ಏರ್ಪೋರ್ಟ್ ಪ್ರಾಧಿಕಾರದ ಅಧ್ಯಕ್ಷತೆ ಇಲ್ಲ, ಹೊಂದಿರಂಗಿಲ್ಲ. ಹಣಕಾಸು ಆಯೋಗದ ಅಧ್ಯಕ್ಷತೆ ಅವರು ಕೂಡ ಹೊಂದಿರಂಗಿಲ್ಲ. ರಾಜ್ಯ ಯೋಜನಾ ಮಂಡಳಿಗಳ ಅಧ್ಯಕ್ಷತೆ ಅದನ್ನು ಕೂಡ ಇಲ್ಲ. ಸೊ ಆಪ್ಷನ್ ಎ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಸಂವಿಧಾನ ನಿರ್ಮಾಪಕರು ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ದ್ವಿಸದನಗಳ ವ್ಯವಸ್ಥೆಯ ಪರಿಕಲ್ಪನೆಗಳನ್ನು ಯಾವ ವಿದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಯಾವ ವಿದೇಶದ ಸಂವಿಧಾನದಿಂದ ಈ ಒಂದು ಭಾರತ ಸಂವಿಧಾನದ ನಿರ್ಮಾಪಕರು ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ದ್ವಿಸದನ ವ್ಯವಸ್ಥೆಯನ್ನು ಎರವಲು ಪಡೆದಿದ್ದಾರೆ ಅಂತ ಅಂದರೆ ಬ್ರಿಟಿಷ್ ಸಂವಿಧಾನದಿಂದ ಇದನ್ನು ಎರವಲು ಪಡೆದುಕೊಂಡಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ರಾಷ್ಟ್ರಪತಿ ಆಡಳಿತವನ್ನು ಮೊಟ್ಟ ಮೊದಲ ಬಾರಿಗೆ ಮೈಸೂರು ರಾಜ್ಯದಲ್ಲಿ ವಿಧಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರಪತಿ ಆಡಳಿತವನ್ನು ಮೊದಲ ಬಾರಿಗೆ ಮೈಸೂರು ರಾಜ್ಯದಲ್ಲಿ ವಿಧಿಸಿರ್ತಕ್ಕಂಥ ವರ್ಷ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ 1971ರಲ್ಲಿ. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯಗಳ ಗುಂಪಿನಲ್ಲಿ 2 ಸದನಗಳುಳ್ಳ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳುಳ್ಳ ದ್ವಿಶಾಸನ ಸಭೆ ಇದೆ ಅಂತ ಕೇಳಿದ್ರು. ಸೊ ಒಟ್ಟು 6 ರಾಜ್ಯಗಳು. ಸೊ ಅದರಲ್ಲಿ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಮಹಾರಾಷ್ಟ್ರ ಇದೆ, ಕರ್ನಾಟಕ ಇದೆ, ಜಮ್ಮು ಕಾಶ್ಮೀರ್, ಬಿಹಾರ್, ಉತ್ತರ ಪ್ರದೇಶ ಮತ್ತು ಆಂಧ್ರ ಪ್ರದೇಶ. ಜಮ್ಮು ಕಾಶ್ಮೀರದಲ್ಲಿ ಇಲ್ಲ, ಸೊ ಇದನ್ನು ತೆಗಿರಿ. ಸೊ ಏನಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿದೆ, ನಮ್ಮ ಕರ್ನಾಟಕದಲ್ಲಿದೆ, ಬಿಹಾರದಲ್ಲಿದೆ, ಉತ್ತರ ಪ್ರದೇಶ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೂಡ ಇದೆ. ಸೊ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿಲ್ಲ, ಸೊ ಇದನ್ನು ತೆಗಿರಿ. ಸೊ ಆಪ್ಷನ್ ಬಿ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತ ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆ ಸಚಿವರು ಯಾರಾಗಿರುತ್ತಾರೆ ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಆಪ್ಷನ್ ಸಿ ಲೋಕಸಭೆ ಸ್ಪೀಕರ್ ಅವರು ಹೊಂದಿರುತ್ತಾರೆ. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭಾ ಸ್ಪೀಕರ್ ಅವರು ವಹಿಸಿಕೊಳ್ಳುತ್ತಾರೆ. ಈ ಕೆಳಗಿನ ಯಾವುದು ಭಾರತೀಯ ಸಂಸತ್ತಿನ ಇಲಾಖಾ ಸಂಬಂಧಿತ ಸ್ಥಾಯಿ ಸಮಿತಿ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಭಾರತೀಯ ಸಂಸತ್ತಿನ ಇಲಾಖಾ ಸಂಬಂಧಿತ ಸ್ಥಾಯಿ ಸಮಿತಿ ಆಗಿರುವುದಿಲ್ಲ ಅಂತಂದರೆ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕ್ಷೇಮ ಕಲ್ಯಾಣ ಕುರಿತ ಸಮಿತಿಯು ಈ ಒಂದು ಭಾರತೀಯ ಸಂಸತ್ತಿನ ಇಲಾಖಾ ಸಂಬಂಧಿತ ಸ್ಥಾಯಿ ಸಮಿತಿ ಆಗಿರದೇ ಇರತಕ್ಕಂಥದ್ದಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಯಾವುದರಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಸಂವಿಧಾನದ ಭಾಗ 4ರಲ್ಲಿ ಸೇರಿಸಲಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯವರನ್ನು ಕುರಿತಂತೆ ಈ ಕೆಳಗಿನ ಯಾವ ವಿವರಣೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರಪತಿಯವರನ್ನು ಕುರಿತಕ್ಕಂತೆ ರಾಷ್ಟ್ರಪತಿಯು ಸಂಸತ್ತಿನ ಭಾಗವಾಗಿದ್ದಾರೆ ಅನ್ನೋದು ಸರಿಯಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ರಾಜ್ಯವೊಂದರಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸಿದ ಅಥವಾ ವಿಸರ್ಜಿಸುವ ಕೆಲಸವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ. ಸೊ ಯಾವ ರೀತಿಯಾಗಿ ಮಾಡಬಹುದು ಅಂತ ಕೇಳಿದರೆ. ಸೊ ಇಲ್ಲಿ ನೋಡೋದಾದರೆ ಸರಿಯಾಗಿರ್ತಕ್ಕಂಥದ್ದು ಸಂಸದರು ಮಾತ್ರ ಮಾಡಬಹುದು ಅನ್ನೋದು ತಪ್ಪಾಗುತ್ತೆ. ರಾಜ್ಯ ವಿಧಾನಸಭೆ ಮಾತ್ರ ಮಾಡಬಹುದು, ಹೌದು ಸರಿಯಾಗಿದೆ. ರಾಜ್ಯ ವಿಧಾನಸಭೆ ವಿಸರ್ಜಿಸುವ ಕೆಲಸವನ್ನು ಮಾಡಬಹುದಾಗಿದೆ. ಇನ್ನು ರಾಜ್ಯ ವಿಧಾನಸಭೆ ಶಿಫಾರಸಿನ ಮೇರೆಗೆ ಸಂಸತ್ತು ಮಾಡಬಹುದು, ಇದು ತಪ್ಪು. ಇನ್ನು ರಾಜ್ಯದ ರಾಜ್ಯಪಾಲರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಮಾಡಬಹುದು ಅನ್ನೋದು ಇದು ಕೂಡ ತಪ್ಪಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಯಾವ ವಿಷಯವು ಕೇಂದ್ರದ ಸೂಚಿಯಲ್ಲಿ ಸೇರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಕೇಂದ್ರದ ಸೂಚಿಯಲ್ಲಿ ಸೇರುವುದಿಲ್ಲ ಅಂದರೆ ಮತ್ಸ್ಯೋದ್ಯಮ ಅನ್ನುವುದು ಸೇರುವುದಿಲ್ಲ. ಆಪ್ಷನ್ ಬಿ ಇಲ್ಲಿ ಪರ್ವತ ಸೇರುತ್ತೆ, ಅಂಚೆ ಇಲಾಖೆ ಸೇರುತ್ತೆ, ಪ್ರತ್ಯರ್ಪಣ ಸೇರುತ್ತೆ. ಬಟ್ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು, ಮತ್ಸ್ಯೋದ್ಯಮ ಸೇರಲ್ಲ. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವಿವರಣೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಸಂಸತ್ತಿನ ಅಂತಾರಾಷ್ಟ್ರೀಯ ಕೌಲು ಹಾಗೂ ಒಡಂಬಡಿಕೆಗಳ ಸ್ಥಿರೀಕರಣಕ್ಕೆ ಭಾರತೀಯ ಸಂವಿಧಾನ ಅವಕಾಶ ನೀಡುತ್ತದೆ ಅನ್ನೋದು ತಪ್ಪಾಗಿದೆ, ಇದು ಸರಿಯಿಲ್ಲ. ಇನ್ನು ಸಂಸತ್ತಿನ ಅಂತಾರಾಷ್ಟ್ರೀಯ ಕೌಲು ಹಾಗೂ ಒಡಂಬಡಿಕೆಯ ಸ್ಥಿರೀಕರಣಕ್ಕೆ ಭಾರತೀಯ ಸಂವಿಧಾನ ಅವಕಾಶ ನೀಡುವುದಿಲ್ಲ ಅನ್ನೋದು ಸರಿಯಾಗಿದೆ, ಬಿ ಸರಿಯಾಗಿದೆ. ಇನ್ನು ಸಂಸತ್ತಿನ ಅಂತಾರಾಷ್ಟ್ರೀಯ ಕೌಲು ಹಾಗೂ ಒಡಂಬಡಿಕೆಗಳ ಸ್ಥಿರೀಕರಣಕ್ಕೆ ಭಾರತೀಯ ಸಂವಿಧಾನ ಕೆಲವು ಸಂದರ್ಭಗಳ ಅಡಿಯಲ್ಲಿ ಮಾತ್ರ ಅವಕಾಶ ನೀಡುತ್ತದೆ, ಇದು ತಪ್ಪು, ಒಟ್ಟಿನಲ್ಲಿ ನೀಡಂಗಿಲ್ಲ ಇಲ್ಲ. ಇನ್ನು ಸಂಸತ್ತಿನ ಅಂತಾರಾಷ್ಟ್ರೀಯ ಕೌಲುಗಳ ಸ್ಥಿರೀಕರಣಕ್ಕೆ ಮಾತ್ರ ಭಾರತೀಯ ಸಂವಿಧಾನವು ಅವಕಾಶವನ್ನು ನೀಡುತ್ತದೆ, ಒಡಂಬಡಿಕೆಗಳಲ್ಲೆಲ್ಲ ಅನ್ನೋದು ಇದು ಕೂಡ ತಪ್ಪಾಗುತ್ತೆ. ಆಪ್ಷನ್ ಬಿ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸಂಸತ್ತಿಗೆ ಅಪರಿಮಿತ ಅಧಿಕಾರಗಳನ್ನು ಕೊಡುವಂತೆ ಹಾಗೂ ತಿದ್ದುಪಡಿಗಳ ನ್ಯಾಯಿಕ ಪುನರಾವಲೋಕನವನ್ನು ನಿರಾಕರಿಸುವಂತೆ 368ನೇ ಅನುಚ್ಛೇದಕ್ಕೆ
ಮಾಡಲಾದ ತಿದ್ದುಪಡಿಗಳನ್ನು 1980ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕಿತ್ತು ಹಾಕಿತು. ಈ ಪ್ರಕರಣವು ಕೆಳಕಂಡ ಹೆಸರಿನಲ್ಲಿ ಜನಪ್ರಿಯವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದೇನಪ್ಪ ಅಂತಂದರೆ ಇದಕ್ಕೆ ಯಾವ ಹೆಸರಿನಿಂದ ಕರೀತಾರೆ ಅಂತ ಅಂದರೆ ಆಪ್ಷನ್ ಎ ಮಿನರ್ವಾ ಮಿಲ್ಸ್ ಪ್ರಕರಣ ಅಂತ ಕರೀತಾರೆ. 1980ರಲ್ಲಿ ಬಂದಿರತಕ್ಕಂಥ ಒಂದು ಕಿತ್ತು 368ನೇ ಅನುಚ್ಛೇದದ ಮಾಡಲಾದ ತಿದ್ದುಪಡಿಗೆ ಮಿನರ್ವಾ ಮಿಲ್ಸ್ ಪ್ರಕರಣ ಅಂತ ಕೂಡ ಕರೀತಾರೆ. ಆಪ್ಷನ್ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಲ್ಪಿಸಿಕೊಳ್ಳಲಾಗಿರುವ ಜೀವನೋಪಾಯದ ಹಕ್ಕು ಯಾವ ತತ್ವಗಳನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಸಮಾಜವಾದಿ ತತ್ವವಾಗಿದೆ. ಜೀವನೋಪಾಯ ಹಕ್ಕು ಒಂದು ಸಮಾಜವಾದ ತತ್ವವನ್ನು ಆಧರಿಸಿದೆ. ಈ ಕೆಳಗೆ ಕೊಟ್ಟಿರುವ ಎಲ್ಲ ವಿವರಣೆಗಳಿಗೂ ಸರಿಯಾಗಿದೆ. ಆದರೆ ಒಂದು ವಿವರಣೆ ಮಾತ್ರ ಭಾರತದಲ್ಲಿ 2 ಸದನಗಳ ವಿಧಾನಮಂಡಳಿಗಳನ್ನು ಜಾರಿಗೊಳಿಸುವಲ್ಲಿ ಅಡಗಿರುವ ನಿಜವಾದ ಭಾವನೆವೆಂದು ಅನ್ನೋದನ್ನು ಪ್ರತಿನಿಧಿಸುತ್ತದೆ. ಆ ವಿವರಣೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಏನಿರುತ್ತೆ, ಒಂದು ಹೇಳಿಕೆ ಏನು ಹೇಳುತ್ತೆ ಅಂತಂದರೆ ಭಾರತದ 2 ಸದನಗಳ ವಿಧಾನಮಂಡಲವನ್ನು ಜಾರಿಗೊಳಿಸುವಲ್ಲಿ ಅಡಗಿರುವ ನಿಜವಾದ ಭಾವನೆ ಎಂಬುದನ್ನು ಪ್ರತಿನಿಧಿಸುತ್ತದೆ. ಸೊ ಆ ರೀತಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ತಲೆ ಓಡಿಸ್ಬೇಕಾಗುತ್ತೆ ಈ ಪ್ರಶ್ನೆಗೆ. ರಾಜ್ಯಸಭೆಯ 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತರಾಗುತ್ತಾರೆ ಅನ್ನೋದು ಭಾವನೆ ಏನು ಬರಲ್ಲ ಇಲ್ಲಿ, ಬಟ್ ಇದು ಸರಿಯಾಗಿದೆ, ಬಟ್ ಇದು ಬರಲ್ಲ, ಆನ್ಸರ್ ಇದು ತಪ್ಪಾಗುತ್ತೆ. ಇನ್ನು ಕಲೆ, ಸಾಹಿತ್ಯ, ಸಮಾಜ ಸೇವೆ ಮೊದಲಾದವುಗಳಲ್ಲಿ ಅಗ್ರಗಣ್ಯರಾದವರನ್ನು ನಾಮನಿರ್ದೇಶನ ಮಾಡಲು ಸರ್ಕಾರಕ್ಕೆ ಅಧಿಕಾರವಿರುತ್ತದೆ. ಇದು ಕೂಡ ಬರುತ್ತೆ, ಬಟ್ ಇದು ಭಾವನೆಯನ್ನು ವ್ಯಕ್ತಪಡಿಸಂಗಿಲ್ಲ, ಅದಕ್ಕೋಸ್ಕರ ಬಿ ತಪ್ಪಾಗುತ್ತೆ. ಲೋಕಸಭೆಯು ಇಡಿಯಾಗಿ ಜನರ ಇಚ್ಛೆಯನ್ನು ಪ್ರತಿನಿಧಿಸಿದರೆ ರಾಜ್ಯಸಭೆಯು ರಾಜ್ಯದ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಹೌದು, ಇದು ಸರಿಯಾಗಿದೆ. ಇದು ಕರೆಕ್ಟ್ ಆದ ಮ್ಯಾಚ್ ಆಗ್ತಕ್ಕಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಮಂತ್ರಿಮಂಡಲಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳಿಗೆ ಇರುವ ಈ ಕೆಳಕಂಡ ಅಧಿಕಾರಗಳ ಪೈಕಿ ಒಂದನ್ನು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಗಳಿರ್ತಕ್ಕಂಥ ಅಧಿಕಾರಗಳ ಪೈಕಿ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅನ್ನೋದನ್ನು ಗುರುತಿಸಿರಿ ಅಂತ ಕೇಳಿದರೆ, ಮೊದಲನೇದು ಏನು ಹೇಳುತ್ತೆ, ಸಚಿವರು ತನ್ನೊಂದಿಗೆ ಸಹಕರಿಸುತ್ತಿಲ್ಲವೆಂದು ಅವರಿಗೆ ಕಂಡು ಬಂದಲ್ಲಿ ಅಂಥ ಯಾವುದೇ ಸಚಿವರನ್ನು ವಜಾಗೊಳಿಸಬಹುದು ಅನ್ನೋದು ತಪ್ಪಾಗುತ್ತೆ. ಸೊ ಸಚಿವರು ಸ್ಪಂದಿಸ್ತಿಲ್ಲ ಅನ್ನೋದಾದರೆ ಸೊ ವಜಾಗೊಳಿಸಕ್ಕೆ ಬರೋಂಗಿಲ್ಲ, ಪೂರ್ತಿ ಪಾರ್ಟಿನ ಹೋಗ್ಬಿಡುತ್ತೆ ಹಂಗೇನಾದರೂ ಮಾಡಿದರೆ. ಸೊ ಅದಕ್ಕೋಸ್ಕರ ಎ ಮಾತ್ರ ಇಲ್ಲಿ ತಪ್ಪಾಗುತ್ತೆ. ಇನ್ನು ಮಂತ್ರಿಮಂಡಲ ಸದಸ್ಯರನ್ನು ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ, ಸರಿಯಾಗಿದೆ. ಇನ್ನು ಅವರ ಮಂತ್ರಿಮಂಡಲ ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವವರು, ಹೌದು, ಇದು ಕೂಡ ಸರಿಯಾಗಿದೆ. ಅವರು ಮಂತ್ರಿಮಂಡಲ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸುವರು, ಇದು ಕೂಡ ಸರಿಯಾಗಿದೆ, ಬಟ್ ಈ ಮಾತ್ರ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತ ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣೆಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತ ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣೆಯ ಹೆಸರೇನಪ್ಪ ಅಂತಂದರೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅನ್ನೋದು ಮೂಲ ಒಕ್ಕಣೆಯ ಹೆಸರಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಮಹಿಳಾ ಆಯೋಗ ಅಧಿನಿಯಮ 1990ರ ಅಡಿಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಶಾಸನಾತ್ಮಕ ನಿಕಾಯವಾಗಿ ಜನವರಿ 1992ರಲ್ಲಿ ಸ್ಥಾಪಿಸಿದ ಉದ್ದೇಶ ಏನು ಅಂತ ಕೇಳಿದ್ರೆ, ಸೊ ಕೆಳಗಿನವುಗಳನ್ನು ನೋಡ್ತಾ ಹೋದಂತೆ ಇಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಮಹಿಳೆಯರಿಗಾಗಿ ಇರುವ ಸಂವಿಧಾನಿಕ ಹಾಗೂ ಕಾನೂನಿನ ಭದ್ರತೆಯನ್ನು ಪರಿಶೀಲಿಸುವುದು ಇದರ ಉದ್ದೇಶ ಆಗಿರಲಿಲ್ಲ. ತಪ್ಪಾಗುತ್ತೆ. ಪರಿಹಾರಾತ್ಮಕ ಶಾಸನಬದ್ಧ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡುವುದು, ಇದು ಕೂಡ ತಪ್ಪಾಗುತ್ತೆ. ಕುಂದುಕೊರತೆಗಳ ನಿವಾರಣೆಗೆ ಅನುವು ಮಾಡಿಕೊಡುವುದು, ಇದು ಕೂಡ ತಪ್ಪಾಗುತ್ತೆ. ಮಹಿಳೆಯರ ಮೇಲೆ ಅಪರಾಧಗಳನ್ನು ಮಾಡುವ ಅಪರಾಧಿಗಳ ವಿರುದ್ಧ ನೇರ ಕ್ರಮ ಜರುಗಿಸುವುದು ಇದರ ಉದ್ದೇಶವಾಗಿತ್ತು. ಡಿ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ಗಳನ್ನು ನೋಡೋದಾದರೆ ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ಭಾರತ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವುದು ಸಂವಿಧಾನಿಕ ತತ್ವವಾಗಿದೆ ಅಂತ ಕೇಳಿದರೆ, ಸೊ ಚುನಾವಣೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಸಂವಿಧಾನಿಕ ತತ್ವವಾಗಿದೆ ಅಂತ ಅಂದರೆ, ಯಾವುದೇ ವ್ಯಕ್ತಿಯನ್ನು ಅವನ ಅಥವಾ ಅವಳ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಇವುಗಳಲ್ಲಿ ಯಾವುದೇ ಒಂದರ ಆಧಾರದ ಮೇಲೆ ಚುನಾವಣಾ ಮತಪಟ್ಟಿಯಿಂದ ಹೊರಹಾಕತಕ್ಕದ್ದಲ್ಲ ಅನ್ನೋದು ತತ್ವವಾಗಿದೆ, ಸಂವಿಧಾನಿಕ ತತ್ವವಾಗಿದೆ. ಅದಕ್ಕೋಸ್ಕರ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಮುಂದಿನ ಹೇಳಿಕೆಗಳನ್ನ ಪರ್ಯಾಯ ಲೋಕಿಸಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಮೂಲ ರಚನಾ ಸಿದ್ಧಾಂತದ ಸಂದರ್ಭದಲ್ಲಿ ಮೇಲಿನ ಯಾವ ಹೇಳಿಕೆಗಳು ಸರಿ ಅಂತ ಕೇಳಿದ್ದಾರೆ. ಅಂದರೆ ನಮ್ಮ ಸಂವಿಧಾನದ ಮೂಲ ರಚನಾ ಸಿದ್ಧಾಂತದಲ್ಲಿ ಯಾವುದು ಸರಿಯಾಗಿದೆ ಅಂತ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಮೂಲ ರಚನಾ ಸಿದ್ಧಾಂತವನ್ನು ಸಂವಿಧಾನದಲ್ಲಿ ವ್ಯಾಖ್ಯಾನಿಸಲಾಗಿದೆ, ಸುಳ್ಳು, ವ್ಯಾಖ್ಯಾನಿಸಿಲ್ಲ, ತಪ್ಪಾಗುತ್ತೆ. ಇನ್ನು
ಸಂವಿಧಾನದ ಹಲವು ನಿರ್ದಿಷ್ಟ ಮೂಲಭೂತ ಲಕ್ಷಣಗಳನ್ನು ಅನುಚ್ಛೇದ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ಚಲಾಯಿಸುವುದರಿಂದ ಮಾರ್ಪಾಡು ಮಾಡಲಾಗುವುದು ಅನ್ನೋದು ಸರಿಯಾಗಿದೆ. ಬಿ ಸರಿಯಾಗುತ್ತೆ ಇಲ್ಲಿ. ಇನ್ನು ಸಂವಿಧಾನದ ಎಲ್ಲ ಉಪಬಂಧಗಳನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದು ಹಾಗೂ ಅಂಥ ತಿದ್ದುಪಡಿಗಳಿಗೆ ನ್ಯಾಯಿಕ ಪರಿಶೀಲನೆ ಅನ್ವಯಿಸತಕ್ಕದ್ದಲ್ಲ. ಮೂಲಭೂತ ತಿದ್ದುಪಡಿಗಳನ್ನು ಮಾಡಬಹುದು, ಬಟ್ ನ್ಯಾಯಿಕ ಪರಿಶೀಲನೆ ಅನ್ವಯಿಸುತ್ತೆ. ಸೊ ಅದಕ್ಕೋಸ್ಕರ ಸಿ ತಪ್ಪಾಗುತ್ತೆ ಇಲ್ಲಿ. ಇನ್ನು ಸಂವಿಧಾನದ ಮೂಲಭೂತ ಲಕ್ಷಣಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಗೋಲಕ್ನಾಥ್ ಪ್ರಕರಣದಲ್ಲಿ ಅಮೂಲಾಗ್ರವಾಗಿ ಪಟ್ಟಿ ಮಾಡಿದೆ ಅನ್ನೋದು ಕೂಡ ತಪ್ಪಾಗುತ್ತೆ. ಪಟ್ಟಿ ಕೂಡ ಮಾಡಿಲ್ಲ. ಸೊ ಬಿ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಅಂದರೆ ಆಪ್ಷನ್ ಸಿ ಸರಿಯಾದ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಮುಂದಿನ ಯಾವ ತುರ್ತು ಪರಿಸ್ಥಿತಿ ರೂಪವು ನಮ್ಮ ಸಂವಿಧಾನದಲ್ಲಿ ಮಾನ್ಯ ಮಾಡಲಾದ ರೂಪವಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದು ತುರ್ತು ಪರಿಸ್ಥಿತಿಯ ರೂಪವು ನಮ್ಮ ಸಂವಿಧಾನದಲ್ಲಿ ಮಾನ್ಯ ಮಾಡಿಲ್ಲ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಯುದ್ಧ, ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ದಂಗೆ ಕಾರಣದಿಂದ ತುರ್ತು ಪರಿಸ್ಥಿತಿ ಮಾನ್ಯ ಇದೆ. ಇದು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಇನ್ನು ರಾಜ್ಯಗಳಲ್ಲಿ ಸಂವಿಧಾನಿಕ ಕಾರ್ಯತಂತ್ರ ವಿಫಲತೆಯ ಕಾರಣದಿಂದಾಗಿ ತುರ್ತು ಪರಿಸ್ಥಿತಿ, ಇದನ್ನು ಕೂಡ ಮಾಡಬಹುದು. ನೈಸರ್ಗಿಕ ಅವಘಡ ಕಾರಣದಿಂದ ತುರ್ತು ಪರಿಸ್ಥಿತಿ ಇದು ಇಲ್ಲ. ಸೊ ಈ ರೀತಿಯಾಗಿ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖವಾಗಿಲ್ಲ. ಅದಕ್ಕೋಸ್ಕರ ಸೀನೆ ತಪ್ಪಾಗುತ್ತೆ. ಇನ್ನು ಹಣಕಾಸು ತುರ್ತು ಪರಿಸ್ಥಿತಿ ಇದೆಯಲ್ಲ, ಸೊ ಇದು ಕೂಡ ಇದೆ. ಬಟ್ ಆಪ್ಷನ್ ಸಿ ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಭಾರತ ನಾಗರಿಕರ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಇದರಲ್ಲಿ ಹೆಸರಿಸಲಾಗಿದೆ ಅಂತ ಕೇಳಿದರು. ಸೊ ನಮ್ಮ ನಾಗರಿಕರ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಯಾವುದರಲ್ಲಿ ಹೆಸರಿಸಲಾಗಿದೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಹೆಸರಿಸಲಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸೊ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಹೋಗೋಣ. ಇಂತಹ ಸಂದರ್ಭದಲ್ಲಿ ಸಂಸತ್ತಿನ ಜಂಟಿ ಅಧಿವೇಶನ ಕರೆಯಲಾಗುವುದಿಲ್ಲ ಅಂತ ಕೇಳಿದರೆ. ಸೊ ಯಾವ ಸಂದರ್ಭದಲ್ಲಿ ಜಂಟಿ ಅಧಿವೇಶನವನ್ನು ಕರೆಯಲಾಗುವುದಿಲ್ಲ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಆಯವ್ಯಯ ಮಸೂದೆ ಜಂಟಿ ಅಧಿವೇಶನ ಬರುವುದಿಲ್ಲ. ಹೌದು, ಸರಿಯಾಗುತ್ತೆ. ಇನ್ನು ಹಣಕಾಸು ಮಸೂದೆ ಕೂಡ ಜಂಟಿ ಅಧಿವೇಶನ ಬೇಕಾಗಿಲ್ಲ, ಲೋಕಸಭೆಯದ್ದೇ ಮೇಲುಗೈ. ಇನ್ನು ಸಂವಿಧಾನಿಕ ತಿದ್ದುಪಡಿ ಮಸೂದೆ ಇದರಲ್ಲಿ ಕೂಡ ಜಂಟಿ ಅಧಿವೇಶನ ಬೇಕಾಗಿಲ್ಲ, ಸಾಮಾನ್ಯ ಮಸೂದೆಯಲ್ಲಿ ಜಂಟಿ ಅಧಿವೇಶನ ಕರೀತಾರೆ. ಸೊ ಅದಕ್ಕೋಸ್ಕರ 1, 2, 3 ಸರಿಯಾಗ್ತವೆ ಇಲ್ಲಿ ಆಪ್ಷನ್ಗಳಲ್ಲಿ. ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಪೌರರ ಕೆಳಗಿನ ಹಕ್ಕುಗಳನ್ನು ಪರಿಶೀಲಿಸಿ. ಪೌರರ ಅಂದರೆ ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಕೆಳಗಿನ ಯಾವ ಹಕ್ಕುಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನೋಡೋದಾದರೆ ಉಚಿತ ಕಾನೂನು ನೆರವಿನ ಹಕ್ಕು ಇದೆ, ಪೌರರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾಕೆ ಸರಿಯಾಗಿದೆ. ಇನ್ನು ಸಮಾನ ಕೆಲಸಕ್ಕೆ ಸಮಾನ ವೇತನದ ಹಕ್ಕು, ಇದು ಕೂಡ ಬರುತ್ತೆ. ಇನ್ನು ಧರ್ಮಾರ್ಥ ಮತ್ತು ಧಾರ್ಮಿಕ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸಿ ನಡೆಸುವ ಹಕ್ಕು ಪೌರತ್ವದಲ್ಲಿ ಬರಂಗಿಲ್ಲ. ಅದಕ್ಕೋಸ್ಕರ ಸಿ ತಪ್ಪಾಗುತ್ತೆ. ಉತ್ತಮ ಜೀವನ ಮಟ್ಟದ ಹಕ್ಕು ಅನ್ನೋದು ಇದು ಕೂಡ ಸರಿಯಾಗಿದೆ. ಅಂದರೆ ಇವುಗಳಲ್ಲಿ ಯಾವುದು ನಾನ್ ಜಸ್ಟಿಸೇಬಲ್ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಯಾವುದು ನಾನ್ ಜಸ್ಟಿಸೇಬಲ್ ಅಂತ ಅಂದರೆ 1, 2 ಮತ್ತು 4 ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಭಾರತದ ರಾಜಕೀಯ ವ್ಯವಸ್ಥೆಯ ಕೆಲವು ಲಕ್ಷಣಗಳು ಸಂಯುಕ್ತ ಸರ್ಕಾರ ಪದ್ಧತಿಗೆ ಹೊಂದಿಕೊಳ್ಳುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ. ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಯಾವುದು ಕೆಲವು ಲಕ್ಷಣಗಳು ಸಂಯುಕ್ತ ಸರ್ಕಾರ ಪದ್ಧತಿಗೆ ಹೊಂದಿಕೊಳ್ಳುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ, ಇವುಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಅಂದರೆ ಯಾವ ಲಕ್ಷಣ ಸಂಯುಕ್ತ ಸರ್ಕಾರ ಪದ್ಧತಿಗೆ ಹೊಂದಿಕೊಳ್ಳುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಕೊಳ್ಳದಿರುವ ಲಕ್ಷಣಗಳನ್ನು ಆಯ್ಕೆ ಮಾಡಿ. ಹೊಂದಿಕೊಳ್ಳದಿರುವ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಕೆಲವು ಸಂದರ್ಭಗಳಲ್ಲಿ ರಾಜ್ಯ ಶಾಸನಗಳ ಮೇಲೆ ರಾಷ್ಟ್ರಪತಿಗೆ ಇರುವಂತಹ ಸಂಪೂರ್ಣ ನಿಷೇಧಾಧಿಕಾರವು ಏನಪ್ಪ ಅಂತಂದರೆ ಸಂಯುಕ್ತ ಸರ್ಕಾರ ಪದ್ಧತಿಗೆ ಹೊಂದಿಕೊಳ್ಳುವುದಿಲ್ಲ. ಯಾಕಪ್ಪ ಅಂದರೆ ರಾಷ್ಟ್ರಪತಿ ಅಂದರೆ ಸೆಂಟ್ರಲ್ ಮೇಲ್ಗೈ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಸಂಯುಕ್ತಕ್ಕೆ ಬರೋಂಗಿಲ್ಲ, ಇದು ಸರಿಯಾಗುತ್ತೆ. ಇನ್ನು ತುರ್ತು ಪರಿಸ್ಥಿತಿಯ ವಿಧಿಗಳು ಏನಪ್ಪ ಅಂತಂದರೆ ಅದು ಘೋಷಣೆ ಆದಾಗ ಸೆಂಟ್ರಲ್ದೇ ಮೇಲ್ಗೈ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಸಂಯುಕ್ತತೆಗೆ ಹೊಂದಿಕೊಳ್ಳಂಗಿಲ್ಲ. ಇನ್ನು ರಾಜ್ಯಗಳ ಗಡಿಯಲ್ಲಿನ ಬದಲಾವಣೆ ಇದರಲ್ಲಿ ಕೂಡ ಸೆಂಟ್ರಲ್ದೇ ಮೇಲ್ಗೈ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಬರೋಂಗಿಲ್ಲ. ಇನ್ನು ಎಲ್ಲ ಅಧಿಕಾರಿಗಳಿಗೂ ಸಂವಿಧಾನದ ಅಧೀನಕ್ಕೆ ಒಳಪಟ್ಟಿರುವುದು ಇದು ಬರುತ್ತೆ. ಯಾಕಪ್ಪ ಅಂತಂದರೆ ಏನಪ್ಪ ಅಂದರೆ ಇದು ಸಂಯುಕ್ತ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಧಿಯಾಗಿದೆ. ಸೊ ಅದಕ್ಕೋಸ್ಕರ 1, 2, 3 ಮಾತ್ರದಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ ಅಂತ ಕೇಳ್ತಾರೆ. ಅಂದರೆ ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಮತ್ತು ರಾಜ್ಯಕ್ಕೆ ಇಂತಿಷ್ಟು ಕೊಡಬೇಕಂತ ಹಂಚಿಕೆ ಮಾಡುವರಲ್ಲಿ ರಾಷ್ಟ್ರಪತಿಗೆ ಶಿಫಾರಸು ಮಾಡ್ತಕ್ಕಂಥವ್ರು ಯಾರು ಅಂತ ಅಂದರೆ ಇಲ್ಲಿ ನೋಡೋದಾದರೆ ಒಂದು ನಿಮಿಷ
ಹಣಕಾಸು ಆಯೋಗ ಶಿಫಾರಸು ಮಾಡುತ್ತೆ. ಹಣಕಾಸು ಆಯೋಗ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತೆ. ಇನ್ನು ಕರ್ನಾಟಕದಲ್ಲಿರೋ ಒಟ್ಟು ರಾಜ್ಯಸಭಾ ಸ್ಥಾನಗಳು ಎಷ್ಟು ಅಂತ ಕೇಳಿದರೆ ಸೊ ಟೋಟಲ್ 12 ರಾಜ್ಯಸಭಾ ಸ್ಥಾನಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ನೆಕ್ಸ್ಟ್ ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೊ ಮೂರನೇ ಪರಿಶಿಷ್ಟದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಪ್ರಮಾಣಗಳು ಮತ್ತು ದೃಢೀಕರಣ ರೂಪಗಳು 3ನೇ ಪರಿಶಿಷ್ಟದಲ್ಲಿ ಕಂಡುಬರುತ್ತೆ. ಇನ್ನು 8ನೇ ಪರಿಶಿಷ್ಟದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಗಣತಂತ್ರ ಭಾರತದ ಅಧಿಕೃತ ಭಾಷೆಗಳು ಬರುತ್ತವೆ. ಸೊ ಅದೇ ರೀತಿಯಾಗಿ 4ನೇ ಪರಿಶಿಷ್ಟದಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಮೇಲ್ಮನೆಯ ಸ್ಥಾನಗಳು, ರಾಜ್ಯಸಭೆ ಸ್ಥಾನಗಳು ಹಂಚಿಕೆ ಬರುತ್ತೆ. ಇನ್ನು 10ನೇ ಪರಿಶಿಷ್ಟ ಸಂಬಂಧಪಟ್ಟಿರ್ತಕ್ಕಂತೆ ಪಕ್ಷಾಂತರ ಆಧಾರದ ಮೇಲೆ ಅರ್ಹತೆ ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಏನಪ್ಪ 5, 4, 1, 2 ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಭಾರತದ ರಾಜ್ಯಗಳ ಹಿಂದಿನ ಆಳ್ವಿಕೆಗಾರರ ರಾಜಧನ, ಸೌಕರ್ಯ ಮತ್ತು ಹಕ್ಕು ಮಾನ್ಯತೆಗಳನ್ನು ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ರದ್ದುಗೊಳಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ನಮ್ಮ ರಾಜ್ಯಗಳ ಹಿಂದಿನ ಆಳ್ವಿಕೆಗಾರರ ರಾಜಧನ, ಸೌಕರ್ಯ ಮತ್ತು ಹಕ್ಕು ಮಾನ್ಯತೆಗಳನ್ನು ಯಾವ ತಿದ್ದುಪಡಿ ಮೂಲಕ ರದ್ದುಗೊಳಿಸಲಾಯಿತು ಅಂತ ಅಂದರೆ ಇಲ್ಲಿ 26ನೇ ತಿದ್ದುಪಡಿ ಮೂಲಕ ರದ್ದುಗೊಳಿಸಲಾಯಿತು. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನರ್ ಲೈನ್ ಪರ್ಮಿಟ್ ಎಂಬುದು ಒಂದು ಅಧಿಕೃತ ಪ್ರಮಾಣ ದಾಖಲೆಯಾಗಿದ್ದು, ಸೊ ಪಾಸ್ ಮಾಡ್ಕೊಂಡು ಓದ್ಕೊಂಡು ನೀವು ಮುಂದೆ ಹೋಗಿ, ಯಾಕಪ್ಪ ಅಂದರೆ ಲೆಂತಿ ಕ್ವಶನ್ ಇದೆ. ಭಾರತ ಸರ್ಕಾರವು ಇದನ್ನು ಜಾರಿ ಮಾಡಿದ್ದು ಭಾರತೀಯ ಪ್ರಜೆಯೊಬ್ಬ ನಿರ್ದಿಷ್ಟಗೊಳಿಸಿದ್ದ ರಾಜ್ಯಗಳಲ್ಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದು ನಿಯಮಿತ ಅವಧಿಯಲ್ಲಿ ಒಳಭಾಗದಲ್ಲಿರುವ ಸಂಚರಿಸಲು ಅನುಮತಿಸುತ್ತದೆ. ಈ ಕೆಳಗಿನ ಯಾವ ರಾಜ್ಯಗಳಿಗೆ ಭಾರತೀಯ ಪ್ರಜೆಗಳು ಈ ರಾಜ್ಯಗಳ ಹೊರಭಾಗದಲ್ಲಿ ಸುರಕ್ಷಿತ ಪ್ರದೇಶಗಳಲ್ಲಿ ಸಂಚರಿಸಲು ಅವಶ್ಯಕವಾಗಿದೆ ಅಂತ ಕೇಳಿ. ಸೊ ಇನ್ನರ್ ಲೈನ್ ಪರ್ಮಿಟ್ ಬಗ್ಗೆ ಕೇಳಿದ್ದಾರೆ. ಇನ್ನರ್ ಲೈನ್ ಪರ್ಮಿಟ್ ಯಾವ ರಾಜ್ಯಗಳಲ್ಲಿ ಅನ್ವಯಿಸುತ್ತದೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ನೋಡಿ, ಮಣಿಪುರಕ್ಕಿಲ್ಲ, ಇದು ಮಣಿಪುರಕ್ಕೆ ಅನ್ವಯಿಸಂಗಿಲ್ಲ. ಮಿಜೋರಾಮ್ಗೆ ಅನ್ವಯಿಸುತ್ತೆ, ನಾಗಾಲ್ಯಾಂಡ್ಗೆ ಅನ್ವಯಿಸುತ್ತೆ, ಅದೇ ರೀತಿಯಾಗಿ ಅರುಣಾಚಲ ಪ್ರದೇಶಕ್ಕೆ ಅನ್ವಯಿಸುತ್ತೆ, ಅಸ್ಸಾಂಗೆ ಇಲ್ಲ. ಸೊ ಅದಕ್ಕೋಸ್ಕರ BCD ಇಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಇನ್ನರ್ ಲೈನ್ ಪರ್ಮಿಟ್ ಅನ್ನುವಂಥದ್ದು. ನೆಕ್ಸ್ಟ್ ಅಂದರೆ ಆ ರಾಜ್ಯಗಳಿಗೆ ಹೋಗ್ಬೇಕಂತ ಅಂದರೆ ಪರ್ಮಿಷನ್ ತೊಗೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಅಲ್ಲಿನ ಸಂಸ್ಕೃತಿಯನ್ನು ಕಾಪಾಡುವ ಸಲುವಾಗಿ ಈ ರೀತಿಯಾಗಿ ಮಾಡಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆದಾಗ ನೋಡಿ, ಅನುಚ್ಛೇದ 155 ಅನುಚ್ಛೇದ 155 ರಾಷ್ಟ್ರಪತಿಯು ರಾಜ್ಯಪಾಲರ ನೇಮಕಾತಿ ಬಗ್ಗೆ ಅಧಿಕಾರವನ್ನು ಹೊಂದಿದ್ದಿರೋದ್ರ ಬಗ್ಗೆ ಹೇಳುತ್ತೆ. ಅನುಚ್ಛೇದ 201 ಏನು ಹೇಳುತ್ತೆ, ರಾಜ್ಯಪಾಲರು ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸುವ ಮಸೂದೆಗಳ ಬಗ್ಗೆ ಹೇಳುತ್ತೆ. ಇನ್ನು ಅನುಚ್ಛೇದ 213 ಏನು ಹೇಳುತ್ತೆ, ಕೆಲವೊಂದು ವಿಷಯಗಳ ಬಗ್ಗೆ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸಲು ರಾಷ್ಟ್ರಪತಿಯು ಸೂಚನೆಗಳನ್ನು ನೀಡುವುದರ ಬಗ್ಗೆ ಹೇಳುತ್ತೆ. ಅದೇ ರೀತಿಗೆ 312 ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು 2, 4, 3, 1 ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಗಮನ ಸೆಳೆಯುವ ಸೂಚನೆ ಬಗ್ಗೆ ಕೆಳಗೆ ಕಾಣಿಸಿದ ಹೇಳಿಕೆಗಳನ್ನ ಪರಿಶೀಲಿಸಿ ಅಂತ ಕೇಳಿದ್ದಾರೆ. ಸೊ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಸರಿ ಅಂತ ನೋಡೋದಾದರೆ ಏನಪ್ಪ ಅಂದರೆ ಮೊದಲನೇದು ಹೇಳುತ್ತೆ, ಸಂಸದೀಯ ಪ್ರಕ್ರಿಯಾ ವಿಧಾನದಲ್ಲಿ ಭಾರತೀಯ ನಾವೀನ್ಯ ಸರಿಯಾಗಿದೆ. ಇದನ್ನು ಪಾರ್ಲಿಮೆಂಟಿನಲ್ಲಿ ಪರಿಚಯಿಸಲಾಗಿದ್ದು ಯಾವುದೇ ಸಂಸತ್ ಅಂದರೆ ಗಮನ ಸೆಳೆಯುವ ಸೂಚನೆ ಸಂಸತ್ ಸದಸ್ಯನು ಜರೂರಾದ ಸಾರ್ವಜನಿಕ ಮಹತ್ವದ ವಿಷಯವನ್ನು ಕುರಿತು ಸಂಬಂಧಪಟ್ಟ ಸಚಿವರ ಗಮನ ಸೆಳೆಯುವ ಮತ್ತು ಆ ವಿಷಯದ ಬಗ್ಗೆ ಅಧಿಕೃತ ವಿವರಣೆಯನ್ನು ತೆಗೆದುಕೊಳ್ಳುವುದು ಕೂಡ ಬರುತ್ತೆ. ಇದು ಸರಿಯಾಗಿದೆ. ಇನ್ನು ಸರ್ಕಾರದ ವಿರುದ್ಧ ನಿಂದೆ ಖಂಡನೀಯ ಹೇಳಿಕೆಯನ್ನು ಒಳಗೊಳ್ಳುವುದು ತಪ್ಪು. ಸರ್ಕಾರ ವಿರುದ್ಧ ನಿಂದೆ ಖಂಡನೀಯ ಇದನ್ನು ಹೇಳಿಕೆಯನ್ನು ಒಳಗೊಳ್ಳಂಗಿಲ್ಲ ಇದು. ಸೊ ಏನಪ್ಪ ಅಂದರೆ ಗಮನ ಸೆಳೆಯುವ ಸೂಚನೆ. ಅದೇ ರೀತಿಯಾಗಿ ವಿಧಾನಗಳಲ್ಲಿ ಶೂನ್ಯ ಸಮಯದ ಬಗ್ಗೆ ತಿಳಿಸಲಾಗಿಲ್ಲ. ಗಮನ ಸೆಳೆಯುವ ಸೂಚನೆ ಬಗ್ಗೆ ವಿಧಿವಿಧಾನಗಳಲ್ಲಿ ತಿಳಿಸಲಾಗಿದೆ ಅನ್ನೋದು ಕೂಡ ಸರಿಯಾಗುತ್ತೆ. ಸೊ A, B, D ಸರಿಯಾಗ್ತವೆ. ಇಲ್ಲಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಸಾರ್ವಜನಿಕ ಸ್ವಾಯತ್ತತೆಗಳ ಸಮಿತಿ ಬಗ್ಗೆ ಈ ಕಾಣಿಸಿದ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದರೆ. ಸಾರ್ವಜನಿಕ ಸ್ವಾಯತ್ತತೆಗಳ ಸಮಿತಿ ಬಗ್ಗೆ ಕೆಳಗೆ ಕಾಣಿಸಿದ ಹೇಳಿಕೆಗಳನ್ನ ಪರಿಶೀಲಿಸಿದಾಗ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿ, ಸಮಿತಿಯು 22 ಸದಸ್ಯರನ್ನು ಹೊಂದಿರುತ್ತದೆ. 15 ಲೋಕಸಭಾ ಸದಸ್ಯರು ಮತ್ತು 7 ರಾಜ್ಯಸಭಾ ಸದಸ್ಯರು ಅನ್ನೋದು ಸರಿಯಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ
ಪ್ರತಿ ವರ್ಷ ಸಂಸತ್ತಿನಿಂದ ಸಮಿತಿಯ ಸದಸ್ಯರು ಚುನಾಯಿಸಲ್ಪಡುತ್ತಾರೆ. ಸರಿಯಾಗಿದೆ. ಪ್ರತಿ ವರ್ಷ ಇದರಿಂದ ಚುನಾಯಿಸಲ್ಪಡುತ್ತಾರೆ. ಅವರು ಆಯ್ಕೆ ಆಗ್ತಾರೆ. ಇನ್ನು ಲೋಕಸಭಾ ಸದಸ್ಯರಲ್ಲಿ ಒಬ್ಬ ಸದಸ್ಯನು ಸಭಾಪತಿಯಿಂದ ಅಧ್ಯಕ್ಷನಾಗಿ ನೇಮಕಗೊಳ್ಳುತ್ತಾನೆ. ಇದು ಕೂಡ ಸರಿಯಾಗಿದೆ. ಸಭಾಪತಿಯಿಂದ ಅಧ್ಯಕ್ಷನಾಗಿ ನೇಮಕಗೊಳ್ಳುತ್ತಾನೆ. ಇನ್ನು ಸಮಿತಿಯ ಅಧ್ಯಕ್ಷ ಹುದ್ದೆಯು ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರಲ್ಲಿ ಆವರ್ತವಾಗಿರುತ್ತದೆ ಅನ್ನೋದು ತಪ್ಪು. ಇದು ತಪ್ಪಾಗುತ್ತೆ. ಡಿ ತಪ್ಪಾಗುತ್ತೆ. ಎ ಬಿ ಸಿ 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆಗಳು ರಾಷ್ಟ್ರಪತಿಗಳ ಕ್ಷಮಾಪಣಾಧಿಕಾರಕ್ಕೆ ಸಂಬಂಧಿಸಿದಂತೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರಪತಿಗಳ ಕ್ಷಮಾಪಣಾಧಿಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಸರಿಯಾಗಿ ಇರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ನ್ಯಾಯಾಂಗದ ನಿರ್ಣಯದ ಗಲ್ಲು ಶಿಕ್ಷೆಗೆ ಸಂಬಂಧಿಸಿದಂತೆ ಇವರ ಕ್ಷಮಾಪಣಾಧಿಕಾರ ಇರುತ್ತದೆ. ಸರಿಯಾಗಿದೆ. ನ್ಯಾಯಾಂಗದಲ್ಲಿ ಗಲ್ಲು ಶಿಕ್ಷೆಗೆ ಅವರು ಇದು ಮಾಡಬಹುದು, ಏನಂದರೆ ಅದರಲ್ಲಿ ತೆರವುಗೊಳಿಸ್ಬೋದು. ಇವರಿಗೆ ಭೂ ಕೇಂದ್ರ ಅಥವಾ ರಾಜ್ಯಗಳ ಕಾನೂನಿನ ವಿರುದ್ಧವಾದ ಯಾವುದೇ ಅಪರಾಧಕ್ಕೆ ಸಂಬಂಧಿಸಿದ ಶಿಕ್ಷೆಯನ್ನು ಮುಂದೂಡುವ ಮತ್ತು ತಡೆಯುವ ಅಧಿಕಾರವಿದೆ. ಇದು ಕೂಡ ಇದಿಲ್ಲ. ಇದು ತಪ್ಪಾಗುತ್ತೆ. ಆಪ್ಷನ್ ಬಿ ತಪ್ಪಾಗುತ್ತೆ. ಇವರೊಬ್ಬರೇ ಮರಣದಂಡನೆಗೆ ಸಂಬಂಧಿಸಿದಂತೆ ಕ್ಷಮಾ ನಿರ್ಣಯವನ್ನು ಕೈಗೊಳ್ಳಬಹುದಾಗಿದೆ. ಇದು ಕೂಡ ಸರಿಯಾಗುತ್ತೆ. ಎ ಮತ್ತು ಸಿ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಆಯ್ಕೆ ಆಗುತ್ತೆ. ಬುಡಕಟ್ಟು ಪ್ರದೇಶಗಳಲ್ಲಿನ ಸ್ವಾಯತ್ತ ಜಿಲ್ಲಾ ಪರಿಷತ್ತುಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಬುಡಕಟ್ಟು ಪ್ರದೇಶದಲ್ಲಿನ ಸ್ವಾಯತ್ತ ಜಿಲ್ಲಾ ಪರಿಷತ್ತುಗಳನ್ನು ನೋಡೋದಾದರೆ ಕಾರ್ಯಾಂಗೀಯ ಅಧಿಕಾರವನ್ನು ಹೊಂದಿವೆ. ಸರಿಯಾಗಿದೆ. ನ್ಯಾಯಾಂಗೀಯ ಅಧಿಕಾರವನ್ನು ಹೊಂದಿಲ್ಲ. ನ್ಯಾಯಾಂಗೀಯ ಅಧಿಕಾರ ಕೂಡ ಇದೆ. ಅದಕ್ಕೆ ತಪ್ಪಾಗುತ್ತೆ. ಇದು ಶಾಸಕಾಂಗೀಯ ಅಧಿಕಾರ ಹೊಂದಿಲ್ಲ. ಶಾಸಕಾಂಗೀಯ ಅಧಿಕಾರ ಕೂಡ ಇದೆ. ಅದಕ್ಕೆ ತಪ್ಪಾಗುತ್ತೆ. ಎ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಯಾವ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆ ಎಂದು ಚಿರಪರಿಚಿತವಾಗಿದೆ ಅಂತ ಕೇಳಿದರೆ ಸಿ ಯಾವುದಪ್ಪ ಅಂತಂದರೆ 52ನೇ ತಿದ್ದುಪಡಿ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಚಿರಪರಿಚಿತವಾಗಿದೆ. ಕಾಲಾನುಕ್ರಮವಾಗಿ ಏರಿಕೆ ಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಸರಿಯಾದ ಜೋಡಣೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಏರಿಕೆ ಕ್ರಮದಲ್ಲಿ ಕರ್ನಾಟಕ ಮುಖ್ಯಮಂತ್ರಿಗಳ ಸರಿಯಾದ ಜೋಡಣೆ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಫಸ್ಟ್ ಯಾರಿದ್ರು, ಕಡಿದಾಳ ಮಂಜಪ್ಪರವರಿದ್ದರು. ಅದಾದಮೇಲೆ ವೀರೇಂದ್ರ ಪಾಟೀಲ್ರವರು, ಕೊನೆಗೆ ಗುಂಡೂರಾವ್ರವರು. ಸೊ ಸರಿಯಾಗ್ತಕ್ಕಂಥ ಬಿ ಎ ಸಿ, ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ರಾಜ್ಯ ಮತ್ತು ಅದರ ಸೃಷ್ಟಿಯಾದ ವರ್ಷಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದೇ ಇರುವುದು ಯಾವುದಪ್ಪ ಅಂತಂದರೆ ಆಂಧ್ರ ಪ್ರದೇಶ 1956 ಅನ್ನೋದು ತಪ್ಪಾಗಿದೆ. ಸೊ ಮಹಾರಾಷ್ಟ್ರ 1960 ಸರಿ, ಅರುಣಾಚಲ ಪ್ರದೇಶ 1987 ಕೂಡ ಸರಿ. ಎ ಮಾತ್ರ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ 1993 ಅಸ್ತಿತ್ವಕ್ಕೆ ಬಂದಂತಹ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಯಾವಾಗ ಅಸ್ತಿತ್ವಕ್ಕೆ ಬಂದಿರೋ 10ನೇ ಮೇ 1993ರಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. 1953ರಲ್ಲಿನ ರಾಜ್ಯಗಳ ಪುನರ್ರಚನಾ ಆಯೋಗವು ಇದರ ಅಧ್ಯಕ್ಷತೆ ಮತ್ತು ಸದಸ್ಯತ್ವದಲ್ಲಿ ರಚಿತವಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾರ ಅಧ್ಯಕ್ಷತೆ ಮತ್ತು ಸದಸ್ಯತ್ವದಲ್ಲಿ ರಚಿತವಾಗಿದೆ ಅಂತಂದರೆ ಅಧ್ಯಕ್ಷರು ಫಜಲ್ ಅಲಿ ಇದ್ದರು. ಸೊ ಸದಸ್ಯರು ಎಚ್ ಎನ್ ಕುಂಜ್ರು, ಕೆ ಎಂ ಪಣಿಕ್ಕರ್ ಇದ್ದರು. 3 ಜನ ಸದಸ್ಯರೊಂದಿಗೆ ಈ ಒಂದು 1953ರ ರಾಜ್ಯ ಪುನರ್ರಚನಾ ಆಯೋಗ ಪ್ರಾರಂಭವಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೇಂದ್ರ ಸರ್ಕಾರದ ಕರ್ತವ್ಯವು ಯಾವುದೇ ರಾಜ್ಯದ ಮೇಲೆ ಬಾಹ್ಯ ದಾಳಿ ಆಗದಂತೆ ಮತ್ತು ಆಂತರಿಕ ಕ್ಷೋಭೆ ಇಲ್ಲದಂತೆ ಸಂವಿಧಾನಾತ್ಮಕವಾಗಿ ಆಳ್ವಿಕೆ ನಡೆಸಿಕೊಂಡು ಹೋಗುವುದು. ಈ ಹೇಳಿಕೆ ಸಂಬಂಧಿಸಿದಂತೆ ಭಾರತ ಸಂವಿಧಾನದ ಯಾವ ಕಲಮು ವ್ಯವಹರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಹೇಳ್ತಕ್ಕಂಥ ಕಲಮು ಯಾವುದಪ್ಪ ಅಂತಂದರೆ 355ನೇ ಕಲಮು. ರಾಜ್ಯಗಳನ್ನು ಏನು ಬಾಹ್ಯ ಆಕ್ರಮಣದಿಂದ ತಡೀತಕ್ಕಂಥ ಒಂದು ಕಾಯ್ದೆಯಾಗಿದೆ. ನೆಕ್ಸ್ಟ್, ನಿರ್ಭಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಅಪರಾಧಿಗಳು ಭಾರತದ ರಾಷ್ಟ್ರಪತಿಗಳವರೆಗೆ ಸಲ್ಲಿಸಿದ ಕ್ಷಮಾದಾನ ಅರ್ಜಿಯನ್ನು ರಾಷ್ಟ್ರಪತಿಯವರು ಶಿಕ್ಷೆ ಎಂದರೆ ಮರಣದಂಡನೆ ಶಿಕ್ಷೆ ಎಂಬ ಸಂವಿಧಾನಾತ್ಮಕ ಒಪ್ಪಂದವನ್ನು ಉಪಯೋಗಿಸಿ ಸಂವಿಧಾನದ ಯಾವ ಅನುಚ್ಛೇದದ ಅನುಸಾರವಾಗಿ ತಿರಸ್ಕರಿಸಿದರು ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ ಅನುಚ್ಛೇದ 72 ಭಾಗ 5ರ ಮೂಲಕ ರಾಷ್ಟ್ರಪತಿಗಳು ಈ ಒಂದು ನಿರ್ಭಯ ಪ್ರಕರಣವನ್ನು ರಾಷ್ಟ್ರಪತಿಯವರಿಗೆ ಹೋದಾಗ ಅವರು ತಿರಸ್ಕರಿಸಿದರು. ಇದನ್ನು ಅಂದರೆ ಮರಣದಂಡನೆ ಆಗಲೇಬೇಕಂತ ಹೇಳಿದರು. ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಯಾರು ಅಂತ ಕೇಳಿದರು. ಸೊ ನಮ್ಮ ಸಂವಿಧಾನವನ್ನು ಅರೆ ಒಕ್ಕೂಟ ಅಂತ ವರ್ಣಿಸಿದವರು ಯಾರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ ನೋಡಿ, KC VR ಅವರು ಅರೆ ಒಕ್ಕೂಟ ಅಂತ ವರ್ಣಿಸಿದವರಾಗಿದ್ದಾರೆ. ನೆಕ್ಸ್ಟ್, ಭಾರತದ ಅಟಾರ್ನಿ ಜನರಲನ್ನು ಯಾರು ನೇಮಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಭಾರತದ ಅಟಾರ್ನಿ ಜನರಲ್ನ ನೇಮಿಸ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಆಪ್ಷನ್ ಸಿ ರಾಷ್ಟ್ರಪತಿ ಅವರು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ
ಯಾವುದು ಭಾರತೀಯ ಸಂವಿಧಾನದ ವಿನೂತನ ಲಕ್ಷಣವೆಂದು ವಿವರಿಸಲ್ಪಟ್ಟಿದೆ ಅಂತ ಕೇಳಿದರು. ಸೊ ನಮ್ಮ ಸಂವಿಧಾನದ ವಿನೂತನ ಲಕ್ಷಣವೆಂದು ವಿವರಿಸಲ್ಪಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆಯು ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆ ಒಂದು ಏನಪ್ಪ ಅಂತಂದರೆ ಇದೊಂದು ಕಾನೂನುಬದ್ಧ ಹಕ್ಕಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೇಂದ್ರ ಲೋಕಸೇವಾ ಆಯೋಗವನ್ನು ಕುರಿತಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದು ಸರಿ ಅಲ್ಲ ಅಂತಂದರೆ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿಯು 5 ವರ್ಷಗಳವರೆಗೆ ಇರುವುದು ಅನ್ನೋದು ಸರಿ ಅಲ್ಲ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆನ್ಸರ್. ನೆಕ್ಸ್ಟ್, 2019ರ 124ನೇ ಸಂವಿಧಾನಕ್ಕೆ ತಿದ್ದುಪಡಿ ಮಸೂದೆಯು ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳ ಮೀಸಲಾತಿಗೆ ಸಂಬಂಧಪಟ್ಟಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಮೂಲಭೂತ ಹಕ್ಕುಗಳ ಸಿದ್ಧಾಂತವನ್ನು 368ನೇ ಕಲಮಿನಡಿ ತಿದ್ದುಪಡಿ ಮಾಡಲಾಗಿದೆ ಎಂದು ಸರ್ವೋಚ್ಚ ನ್ಯಾಯಾಲಯ ಪ್ರತಿಪಾದಿಸಿದ್ದು ಈ ಮೊಕದ್ದಮೆಯಲ್ಲಿ ಅಂತ ಕೇಳಿದರೆ. ಸೊ ಯಾವ ಮೊಕದ್ದಮೆ ಅಂತಂದರೆ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಪ್ರಕರಣದಲ್ಲಿ ಇದನ್ನು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಗಳಿಂದ GST ಸರಕು ಮತ್ತು ಸೇವಾ ತೆರಿಗೆ ಪರಿಷತ್ತು ರಚನೆಗಾಗಿ ಸಂವಿಧಾನಕ್ಕೆ ಅವಕಾಶವನ್ನು ಈ ಕೆಳಗಿನ ಯಾವ ಅನುಚ್ಛೇದವು ಒದಗಿಸಿದೆ ಅಂತ ಕೇಳಿದರೆ. ಸೊ ಯಾವ ಅನುಚ್ಛೇದ ಅಂತಂದರೆ ಅನುಚ್ಛೇದ 279A ಇದನ್ನು ಒದಗಿಸಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಸಂವಿಧಾನದ ಅನುಚ್ಛೇದ 236A ಅನುಸಾರವಾಗಿ ಜಿಲ್ಲಾ ನ್ಯಾಯಾಧೀಶ ಎಂಬ ಪದಾವಳಿಯು ಒಳಗೊಂಡಿರುವುದು ಯಾವುದನ್ನು ಅಂತ ಕೇಳಿದ್ದಾರೆ. ಸೊ ಯಾವುದನ್ನು ಅಂತಂದರೆ ಇದು ಈ ನಗರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶ, ಅಡಿಷನಲ್ ಜಿಲ್ಲಾ ನ್ಯಾಯಾಧೀಶ, ಜಂಟಿ ಜಿಲ್ಲಾ ನ್ಯಾಯಾಧೀಶ, ಸಹಾಯಕ ಜಿಲ್ಲಾ ನ್ಯಾಯಾಧೀಶರನ್ನು ಒಳಗೊಂಡಿದೆ. ಸರಿಯಾಗಿದೆ. ಲಘು ವಿವಾದ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಕೂಡ ಒಳಗೊಂಡಿದೆ. ಮುಖ್ಯ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್, ಹೆಚ್ಚುವರಿ ಮುಖ್ಯ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್ಗಳನ್ನು ಕೂಡ ಒಳಗೊಂಡಿದೆ. ಸೆಷನ್ ನ್ಯಾಯಾಧೀಶ, ಹೆಚ್ಚು ಸೆಷನ್ಸ್ ನ್ಯಾಯಾಧೀಶ ಮತ್ತು ಸಹಾಯಕ ಸೆಷನ್ಸ್ ನ್ಯಾಯಾಧೀಶರನ್ನು ಕೂಡ ಒಳಗೊಂಡಿದೆ. ಸೊ ಮೇಲಿನ ಎಲ್ಲವುಗಳನ್ನ ಒಳಗೊಂಡಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸಂಸತ್ತಿನ ಸದಸ್ಯರುಗಳ ಹಕ್ಕುಗಳನ್ನು ಹಾಗೂ ವಿಶೇಷ ವಿನಾಯಿತಿಗಳನ್ನು ಉಲ್ಲಂಘಿಸುವುದು ಮತ್ತು ಅವರಿಗೆ ಅಗೌರವ ಸಲ್ಲಿಸುವುದು ಸಂಸತ್ತಿನ ಅಧಿನಿಯಮದ ಮೇರೆಗೆ ಶಿಕ್ಷಾರ್ಹವಾಗಿದೆ. ಈ ಪ್ರಕರಣದಲ್ಲಿ ಯಾವ ಪ್ರಸ್ತಾಪವನ್ನು ಮಂಡಿಸಿದೆ ಹಾಗೂ ಯಾವ ನಿಯಮದ ಮೇರೆಗೆ ಮಂಡಿಸಿದೆ ಅಂತ ಕೇಳಿದ್ದಾರೆ. ಸೊ ಯಾವುದರ ಅಂತಂದರೆ ಆಪ್ಷನ್ ಬಿ ಲೋಕಸಭಾ ನಿಯಮ ಪುಸ್ತಕದ ಅಧ್ಯಾಯ 20ರಲ್ಲಿ ವಿಶೇಷ ಹಕ್ಕಿನ ನಿರ್ಣಯ ನಿಯಮ ಸಂಖ್ಯೆ 222 ಹಾಗೂ ರಾಜ್ಯಸಭಾ ನಿಯಮ ಪುಸ್ತಕದ ಅಧ್ಯಾಯ 16ರಲ್ಲಿ ನಿಯಮ 187ರಲ್ಲಿ ಪ್ರಕಟಿಸಿದೆ. ಸೊ ಇದೊಂದು ಸ್ವಲ್ಪ ಲೆಂದಿ ಇದೆ. ಸೊ ಪಾಸ್ ಮಾಡ್ಕೊಂಡು ಸ್ವಲ್ಪ ನೀವು ಓದ್ಕೊಡ್ರಿ. ಸೊ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಕೊನೆಯವರೆಗೂ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಕ್ವಶನ್ಗಳು ಮುಕ್ತಾಯಗೊಂಡಿದ್ದಾವೆ. ಮತ್ತೇನಪ್ಪ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದರ ಕಂಟಿನ್ಯೂಷನ್ ಅಂದರೆ ನೆಕ್ಸ್ಟ್ ಎಕನಾಮಿಕ್ಸ್ನ ಮಾಡ್ತೀನಿ. ಸೊ PDOಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಹಿಸ್ಟ್ರಿ ಕೂಡ ಮುಗಿಸಿದ್ದೀನಿ. ಸೊ ಅದನ್ನು ಕೂಡ ನೋಡಿಕೊಡ್ರಿ. ಮತ್ತು ಪಾರ್ಟ್ 1 ವಿಡಿಯೋ ಕೂಡ ನೋಡಿಕೊಡ್ರಿ. ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.